ದೇಶ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಕನ್ನಡ ಒಂದು ಬಹುನಿರೀಕ್ಷಿತ ಸಿನಿಮಾ UI ಅಂತ. ಹೌದಾ, ವೆರಿ ಗುಡ್. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕ್ಬಿಟ್ಟಿದೆ. ಉಪೇಂದ್ರ ನಟನೆ 20ನೇ ತಾರೀಕು ರಿಲೀಸ್ ಇದು. ಇದನ್ನು ಏನಪ್ಪ ಅಂದರೆ ಬಹುನಿರೀಕ್ಷಿತ ಚಿತ್ರಗಳ ಪಟ್ಟಿನಲ್ಲಿ ಅದು ಯಾವುದೋ ಒಂದು IMDb ಅಂತ ಏನೋ ಒಂದು ಸಂಸ್ಥೆನೋ ಏನೋ ಅದು ಇಂಟರ್ನೆಟ್ ಮೂವಿ ಏನೋ ಮೂವಿ ಡಿಜಿಟಲ್ ಏನೋ ಒಂದು ಅದರದ್ದು ಅವ್ರು ಮಾಡಿರೋ ಪಟ್ಟಿನಲ್ಲಿ ಪ್ರಪಂಚದಲ್ಲಿ 10 ಸಿನಿಮಾ ಇದೆಯಂತೆ, ನಿರೀಕ್ಷೆಯಲ್ಲಿರೋ ಸಿನಿಮಾಗಳು. ಅದರಲ್ಲಿ UI ಒಂದು ಇದೆಯಂತೆ. ಹೌದಾ? ಹಾಂ, ವೆರಿ ಗುಡ್. ಇನ್ನು ಅದರದ್ದೊಂದು ಪ್ರೀ ಇವೆಂಟ್ ಎಲ್ಲ ಇವತ್ತೇನೋ ಕಾರ್ಯಕ್ರಮ ಇತ್ತು ಬೆಂಗಳೂರಲ್ಲಿ, ಅದ್ದೂರಿಯಾಗಿ ಎಲ್ಲ ಶಿವಣ್ಣ, ಡಾಲಿ, ದುನಿಯಾ ವಿಜಯ್ ಎಲ್ಲ ಹೋಗಿ ವೆಲ್ಡನ್ ಒಳ್ಳೆದಾಗಲಿ ಅಂತ ಹೇಳಿದಾರಂತೆ. ಜನ ನೋಡ್ಬೇಕಪ್ಪ, ವೆಲ್ಡನ್ ಒಳ್ಳೆದಾಗಲಿ ಅನ್ನೋಕ್ಕೆ. ನನ್ನ ಪಾಯಿಂಟ್ ಏನು, ಕನ್ನಡ ಫಿಲಮ್ಗಳು ಸಕ್ಸಸ್ ಆಗ್ತಿರ್ಬೇಕು ಅಷ್ಟೇ, ಜನ ಇಷ್ಟಪಡ ಅಷ್ಟಾದರೆ ಸಾಕು ಅಂತ. ನಾನು ಒಂದಾಗ 3 ಫ್ಲಾಪ್ ಆದರೂ ಪರವಾಗಿಲ್ಲ, ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಎಸ್ UI ನಾನು ನಮಗೆ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದಿದೆ ಏನಾದರೂ ಒಂದು ನಾನೊಂದು ಅಲ್ಲಿ ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪಿ 2 ಮಾಡಬೇಕಾದ್ರೆ ಉಪೇಂದ್ರ ಬಂದು ಹೇಳಿ ಹೆಂಗಿದ್ದು. ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ, ಯಾಕಂದರೆ ಒಂದು ವಿಶೇಷತೆ ಇರುತ್ತೆ. ಫಸ್ಟ್ ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರಾ ಕನ್ನಡದಲ್ಲಿ, ಇದನ್ನು ಬೇರೆ ಥರ ಮಾಡೋಣ, ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ಬಂದರು. ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ, 50 ವರ್ಷ ಹಿಂದೆ ಮ್ಯೂಸಿಕ್ನ ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಟ್ಟು ಮಹಾನುಭಾವ ಇವರು. ಈ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಜನ ಮಾತಾಡಿದಕ್ಕೋಸ್ಕರ ಖಂಡಿತವಾಗ್ಲೂ ಇದು ದೊಡ್ಡ ಸಕ್ಸಸ್ ಆಗುತ್ತೆ, ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು ನನಗೆ. ಅಯ್ಯಪ್ಪ, ಅಲ್ಲಿ ರೆಕಾರ್ಡ್ ಒಂದೇ ಆ ಫಿಲಮ್ ಫಂಕ್ಷನಲ್ಲಿ ನನ್ನ ಪ್ರಕಾರ. ಈಗ ಅದು ಮನೋಹರ್ ಅಷ್ಟೊತ್ತು ಮಾತಾಡಿರೋದು ಮಾತು ಕಮ್ಮಿ, ಭಾಳ ಅದೇ ರೆಕಾರ್ಡು. ಎಸ್, ಸಿರಿಯಾದಲ್ಲಿ ಭೂಮಿ ಕಂಪಿಸಿದೆ, ಆದರೆ ಇದು ಭೂಕಂಪ ಅಲ್ಲ. ಟಾಟಸ್ ನಗರದ ಮೇಲೆ ಇಸ್ರೇಲ್ ಮಾಡಿದ ವೈಮಾನಿಕ ದಾಳಿಯ ತೀವ್ರತೆಗೆ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 3.0 ತೀವ್ರತೆ ದಾಖಲಾಗಿದೆ. ಇಸ್ರೇಲ್ ಪ್ರಯೋಗಿಸಿದ ಪ್ರಬಲ ಬಾಂಬ್ನಿಂದ ಆಕಾಶದ ಎತ್ತರಕ್ಕೆ ಅಗ್ನಿಗೋಳ ಸೃಷ್ಟಿಯಾಯಿತು. ಕೆಲವು ಕಿಲೋಮೀಟರ್ ಎತ್ತರಕ್ಕೆ ಧೂಳು ಕೂಡ ಆವರಿಸಿತ್ತು. ಇನ್ನು ಅಸದ್ ಸಿರಿಯಾದಿಂದ ಎಸ್ಕೇಪ್ ಆಗಕ್ಕೆ ಮೊದಲು ವಿಮಾನಗಳಲ್ಲಿ ನೋಟ್ಗಳನ್ನು ತಗೊಂಡು ಹೋಗಿದ್ದಂತೆ, ಡಾಲರು ಯೂರೋನೆಲ್ಲ ಎಲ್ಲಿಗೆ, ರಷ್ಯಾಗೆ. ಎಷ್ಟಂತೆ ಅಂದರೆ ಒಂದು $250 ಮಿಲಿಯನ್, ಅಂದರೆ ಒಂದು 2.1 ಸಾವಿರ ಕೋಟಿ, 2100 ಕೋಟಿ ತಗೊಂಡೋಗ್ಬಿಟ್ಟಿದಾರಂತೆ. ಹೌದು, ಅಷ್ಟೊಂದು ದುಡ್ಡು ತಗೊಂಡೋಗಿ ಎಲ್ಲಿಟ್ಕೋತಾರಲ್ಲಿ ವ್ಯವಸ್ಥೆ ಗೊತ್ತಿಲ್ಲ, ನಮಗೂ ಐಡಿಯಾ ಇಲ್ಲ ಅದು, ಬಿಡಿ.